ಸಾಯಂಕಾಲದ ವೇಳೆ ಆಟೋದಲ್ಲಿ ಹೋಗ್ತಿದ್ದ ಒಂದು ಹೆಣ್ಮಗಳು ಕಣ್ಣೀರು ಹಾಕ್ತಾ ತನ್ನ ಕುತ್ತಿಗೆ ನೇತಾಡ್ತಿರೋ ಮಾಂಗಲ್ಯವನ್ನು ನೋಡ್ಕೊಳ್ತಾ ಈಗ ಮನೆಯಲ್ಲಿ ಏನು ಹೇಳಬೇಕಪ್ಪ ಅಂತ ಹೆದರ್ತಿರ್ತಾಳೆ. ಆಟೋ ಅಗ್ರಹಾರಕ್ಕೆ ಎಂಟರ್ ಆಗ್ತಿದ್ದಂತೆ ಗಬಗಬನೆ ಮಾಂಗಲ್ಯವನ್ನು ಡ್ರೆಸ್ ಒಳಗೆ ನುಗ್ಗಿಸಿ ಅದನ್ನು ಮುಚ್ಕೊಂಡ್ಬಿಟ್ಟು ಕಣ್ಗಳು ಒರೆಸ್ಕೊಂಡು ಮನೆ ಮುಂದೆ ನಿಲ್ತಿದ್ದಂತೆ ಕೆಳಗಿಳಿದು ಆಟೋ ಡ್ರೈವರ್ಗೆ ದುಡ್ಡು ಕೊಟ್ಟು ನಾರ್ಮಲ್ ಆಗಿ ನಡ್ಕೊಳ್ತಾ ಒಳಗೆ ಹೋಗ್ತಿದ್ದ ಹಾಗೆ ಅವಳ ಅಪ್ಪನಾದ ಶರ್ಮಾ ಅವರು ಹಾಲ್ನಲ್ಲಿ ಕೂತು ಭಗವದ್ಗೀತೆ ಓದ್ತಿರ್ತಾರೆ. ಅವರನ್ನ ನೋಡ್ತಿದ್ದ ಹಾಗೆ ಸಣ್ಣಗೆ ನಡುಕ್ತಾ ಅಪ್ಪಾಜಿ ಅಂತ ಕರೀತಾಳೆ. ಅವರ ತಲೆ ಎತ್ತಿ ಆಕೆ ಕಡೆ ನೋಡಿ ಕೈಯಲ್ಲಿರೋ ವಾಚ್ನಲ್ಲಿ ಟೈಮ್ ನೋಡಿ ಮೇಲಕ್ಕೆದ್ದು 10 ನಿಮಿಷ ಲೇಟಾಗಿ ಬಂದಿದ್ಯಾ, ಯಾಕೆ ಅಂತ ಗಂಭೀರವಾಗಿ ಕೇಳ್ತಾರೆ. ಯಾಕೆ ಲೇಟಾಯಿತು ಅಂತ ಹೇಳಿದ್ರೆ ಖಂಡಿತ ಇವಳನ್ನ ಕೊಂದು ಹಾಕ್ಬಿಡ್ತಾರೆ ಅಂತ ತಲೆ ತಗ್ಸಿ ಭಯದಿಂದ ಅದು ಅದು ಅಪ್ಪಾಜಿ ಇವತ್ತು ಎಕ್ಸ್ಟ್ರಾ ಕ್ಲಾಸ್ ತೆಗೆದುಕೊಂಡ್ರು ಸರ್ರು, ಅದಕ್ಕೆ ಲೇಟಾಯಿತು ಅಂತ ಹೇಗೋ ಕಷ್ಟಪಟ್ಕೊಂಡು ಸುಳ್ಳು ಹೇಳ್ತಾಳೆ. ಹೌದಾ, ಹಾಗಾದರೆ ಇವೆಲ್ಲ ಏನು ಅಂತ ತಲೆ ಮೇಲಿರುವಂಥ ಅಕ್ಷತೆ ಕಾಳುಗಳನ್ನ ನೋಡ್ತಾ ಕೇಳ್ತಾ ಇದ್ದಂತೆ ಆ ಹುಡುಗಿಗೆ ಜೀವ ಬಾಯಿಗೆ ಬಂದಂತಾಗುತ್ತೆ. ಅದು ಅದು ಬೆಳಿಗ್ಗೆ ಅಮ್ಮನ ಹತ್ರ ಆಶೀರ್ವಾದ ತೊಗೊಂಡು ಹೋದೆ ಅಪ್ಪಾಜಿ, ಅಮ್ಮ ಅಕ್ಷತೆ ಯಾಕೆ ಆಶೀರ್ವಾದ ಮಾಡಿದ್ರು ಅಂತ ಹೇಳ್ತಾಳೆ. ಯಾಕಿವತ್ತು ಕಾಲೇಜ್ನಲ್ಲಿ ಏನಿದೆ ಅಂತ ಕೇಳ್ತಿದ್ರೆ ಶಿವಯ್ಯ ಕಾಪಾಡು ತಂದೆ ಅಂದ್ಕೊಳ್ತಾ ಅದು ಅದು ಅಪ್ಪಾಜಿ ಇವತ್ತು ಕ್ಯಾಂಪಸ್ ಸೆಲೆಕ್ಷನ್ ನಡೆದವು, ಅದರಲ್ಲಿ ನಾನು ಸೆಲೆಕ್ಟ್ ಆಗಬೇಕು ಅಂತ ಅಮ್ಮನ ಹತ್ರ ಆಶೀರ್ವಾದವನ್ನು ತಗೊಂಡು ಹೋಗಿದ್ದೆ ಅಂತ ಹೇಳಿ ತಲೆ ಎತ್ತಿ ಅವರ ಕಡೆ ನೋಡ್ತಾಳೆ. ಅವರ ಆಕೆಯನ್ನು ಗಮನಿಸ್ತಾ ಕಾತ್ಯಾಯಿನಿ ಅಂತ ಕೂಗ್ತಾರೆ. ಅಲ್ಲಿವರೆಗೆ ಕಿಚನ್ನಲ್ಲಿ ಗೋಡೆ ಮರಿಯಲ್ಲಿ ನಿಂತು ಮಗಳ ಆಡಿದ ಮಾತುಗಳೆಲ್ಲವನ್ನ ಕೇಳಿಸ್ಕೊಂಡವರು ನೆತ್ತಿ ಮೇಲೆ ಬಂದು ಬೆವರನ್ನ ಒರೆಸ್ಕೊಳ್ತಾ ಭುಜ ಸುತ್ತಲೂ ಇರುವಂಥ ಸೀರೆಯನ್ನು ಮುದ್ರಕೊಂಡು ಗಬಗಬನೆ ಅವ್ರ ಮುಂದಕ್ಕೆ ಹೋಗಿ ತಲೆ ತಗ್ಸಿ ಏನ್ರಿ ಅಂತ ಕೇಳ್ತಾರೆ. ಶರ್ಮಾ ಅವರವ್ರನ್ನ ನೋಡ್ತಾ ಬೆಳಗ್ಗೆ ಹುಡುಗಿ ನಿನ್ನ ಹತ್ರ ಆಶೀರ್ವಾದ ತೊಗೊಂಡ್ಲಾ ಅಂತ ಕೇಳ್ತಿದ್ರೆ ತಲೆ ತಿರುಗಿಸಿ ಮಗಳನ್ನು ನೋಡ್ತಾಳೆ. ಆ ಹುಡುಗಿ ದೀನವಾಗಿ ನೋಡ್ತಿದ್ರೆ ಏನು ಕಾತ್ಯಾಯಿನಿ ಅಂದಿದ್ದಕ್ಕೆ ಆನ್ಸರ್ ಮಾಡಿದೆ ಸುಮ್ಮನೆ ನಿಂತಿದ್ಯಾ ಅಂತ ಗಟ್ಟಿಯಾಗಿ ಅರಿಸ್ತಿದ್ದ ಹಾಗೆ ಆಕೆ ಸಣ್ಣಗೆ ನಡುಕ್ತಾ ಹಾಂ ಹೌದ್ರಿ ಅಂತ ಸುಳ್ಳು ಹೇಳ್ತಾಳೆ. ಹ್ಞೂ ಸರಿ, ಹಾಗಾದರೆ ಅದರಲ್ಲಿ ನೀನು ಸೆಲೆಕ್ಟ್ ಆದ ಅಂತ ಕೇಳ್ತಿದ್ದಂತೆ ತಲೆಯನ್ನು ಗುಂಡಗಾಡಿಸಿ ಆದೆ ಅಪ್ಪಾಜಿ, ಆದರೆ ಇನ್ನೂ 2 ಇಂಟರ್ವ್ಯೂ ಇವೆ, ಅದರಲ್ಲಿ ಕೂಡ ಸೆಲೆಕ್ಟ್ ಆದರೆ ಜಾಬ್ ಕನ್ಫರ್ಮ್ ಆಗುತ್ತೆ. ಜಾಬ್ ಬಂದರೂ ಬರೆದಿದ್ರೂ ಪರವಾಗಿಲ್ಲ, ಹೇಗೂ ನೀನು ಓದಿ ಮುಗಿದ ತಕ್ಷಣ ಪ್ರಶಾಂತ್ ಶಾಸ್ತ್ರಿ ಜೊತೆ ನಿನ್ನ ಮದುವೆ ಮಾಡಿಸಿ ನನ್ನ ಭಾರವನ್ನು ಇಳಿಸ್ಕೊಂಡ್ಬಿಡ್ತೀನಿ ಅಂತ ಕಟುವಾಗಿ ಹೇಳಿ ಬುಕ್ ತೆಗೆದುಕೊಂಡು ರೂಮ್ಗೆ ಹೋಗ್ತಾರೆ. ಆ ಮಾತಿಗೆ ಆ ಹುಡುಗಿಯ ಎದೆಯಲ್ಲಿ ಅಗ್ನಿ ಪರ್ವತ ಸ್ಫೋಟಗೊಂಡ ಹಾಗೆ ಆಗಿ ತಾಯಿಯನ್ನು ಕಣ್ಣೀರಿನಿಂದ ನೋಡಿ ತನ್ನ ರೂಮಿಗೆ ಓಡ್ ಹೋಗ್ತಾಳೆ. ಕಾತ್ಯಾಯಿನಿಯವರು ಕೂಡ ಕಣ್ಣುಗಳನ್ನ ಒತ್ಕೊಳ್ತಾ ಕಿಚನ್ಗೆ ಹೋಗಿ ಟೀ ಕಪ್ ತಗೊಂಡು ಮಗಳ ರೂಮ್ಗೆ ಹೋಗ್ತಿದ್ದ ಹಾಗೆ ಮಗಳು ಬೆಡ್ ಮೇಲೆ ಮಲಗುತ್ತಿರೋದನ್ನು ನೋಡಿ ಕಂಗಾಲಾಗಿ ಕಪ್ಪಕ್ಕದಲ್ಲಿಟ್ಟು ಬಾಗಿಲಿಗೆ ಚಿಲಕ ಹಾಕಿ ಅಮ್ಮ ಸುಭಿಕ್ಷಾ ಅಂತ ಹತ್ರ ಕೂತು ತಲೆ ನೇವರಿಸ್ತಾ ಕರೀತಿದ್ರೆ ತಲೆ ಎತ್ತಿ ಅಮ್ಮ ಅಂತ ಹೇಳಿ ಮೇಲಕ್ಕೆದ್ದು ಆಕೆಯನ್ನು ಹಪ್ಕೊಂಡು ಹತ್ತಿಬಿಡ್ತಾಳೆ. ಮಗಳು ಅಷ್ಟು ಕೆಟ್ಟದಾಗಿ ಅಳುತ್ತಿದ್ರೆ ಎದೆಯಲ್ಲಿ ರೈಲುಗಳು ಓಡ್ದಾಗುತ್ತೆ. ಏನೇ ಆದರೂ ಹೆಣ್ಮಕ್ಳ ತಾಯಿ ಅಲ್ವಾ, ಭಯಪಡ್ತಲೆ. ಏನಾಯಿತು ಹೀಗಳ್ತಿದ್ಯಾ, ನನ್ನ ತಾಯಿ ಅಲ್ವಾ ಹೇಳಮ್ಮ ಅಂತ ಲಾಲನೆಯಾಗಿ ಕೇಳ್ತಾಳೆ. ಸುವೀಕ್ಷಾ ದೂರವಾಗಿ ಡ್ರೆಸ್ ಒಳಗೆ ಬಚ್ಚಿಟ್ಟಿದ್ದಂಥ ಮಾಂಗಲ್ಯವನ್ನು ಹೊರಗೆ ತೆಗೆದು ತೋರಿಸ್ತಾಳೆ. ಅದನ್ನು ನೋಡಿದಂಥ ತಾಯಿಗೆ ಕಾಲುಗಳ ಕೆಳಗೆ ಭೂಕಂಪ ಬಂದ ಹಾಗಾಗಿ ತಾನು ಅದರಲ್ಲಿ ಕುಸಿದು ಬೀಳ್ತಿದ್ದೀನಿ ಅಂತ ಅನಿಸಿ ಕಣ್ಣು ತಿರುಗಿ ಮಗಳ ಮಡಿಲಲ್ಲೇ ಬಿದ್ದು ಬಿಡ್ತಾರೆ. ಅಮ್ಮ ಅಂತ ಕಂಗಾಲಾಗಿ ಪಕ್ಕದಲ್ಲಿದ್ದ ಚೆಂಬನ್ನು ತೆಗೆದುಕೊಂಡು ಮುಖದ ಮೇಲೆ ನೀರನ್ನು ಚುಮಕಿಸ್ತಾಳೆ. ಮೆಲ್ಲ ಕಣ್ಣು ತೆರೆದು ಬಾಡಿ ಹೋದ ಮಗಳ ಮುಖವನ್ನು ನೋಡಿ ತಳಮಳಗೊಳ್ತಾ ಕಣ್ಣೀರಿನಿಂದ ಮೇಲೆದ್ದು ಕೂತು ಮಾಂಗಲ್ಯವನ್ನು ಹಿಡಿದು ನೋಡ್ತಾ ಇವನೇನಾ ಅಂತ ಕೇಳ್ತಾಳೆ. ಹೌದು ಅನ್ನೋ ಹಾಗೆ ತಲೆ ಆಡಿಸ್ತಿದ್ರೆ ಆಕೆ ತಲೆ ಮೇಲೆ ತಾನೇ ಹೊಡ್ಕೊಳ್ತಾ ಅಯ್ಯೋ ಪರಮೇಶ್ವರ, ನನ್ನ ಮಗಳಿಗೆ ಯಾಕಪ್ಪ ಸ್ವಾಮಿ ಈ ಶಿಕ್ಷೆ ಕೊಟ್ಬಿಟ್ಟೆ, ಅವಳೇನು ಪಾಪ ಮಾಡಿದ್ಲು ಅಂತ ನೊಂದ್ಕೊಳ್ತಾ ಇದ್ದರೆ ತಾಯಿಯನ್ನು ಹಿಡಿದು ತಡೆದು ಅಮ್ಮ ಈಗ ಅಳೋದಲ್ಲ, ಈ ಸಮಸ್ಯೆಯಿಂದ ಹೇಗೆ ಹೊರಬರಬೇಕು ಅನ್ನೋದಕ್ಕೆ ದಾರಿ ಹುಡುಕಬೇಕು ಅಂತ ತಾಯಿಗೆ ಧೈರ್ಯ ಹೇಳುತ್ತಲೇ ಮನಸ್ಸಲ್ಲಿ ಮಾತ್ರ ಅಪ್ಪರನ್ನು ನೆನೆಸ್ಕೊಂಡು ಭಯದಿಂದ ನಡುಕ್ತಾ ಇದ್ದಾಳೆ ಪಾಪ. ಹೌದಲ್ವಾ, ಆದರೂ ತಪ್ಪು ನನ್ನದೇ ಅಂದು ಅವನ ಬೆರಳಿಗೆ ಉಂಗುರ ತೊಡಿಸ್ದಾಗಲೇ ನಿಮ್ಮ ಅಪ್ಪನಿಗೆ ಹೇಳ್ತೀನಿ ಅಂದರೆ ನಾನೇ ಬೇಡ ಅಂತ ತಡೆದ್ಬಿಟ್ಟೆ. ಆಗಲೇ ಹೇಳ್ಬಿಟ್ಟಿದ್ರೆ ಅವರೇ ಏನಾದರೂ ಮಾಡೋರು ಅಂತ ಬಾಯಿಗೆ ಸೆರಗು ಅಡ್ಡ ಇಟ್ಕೊಂಡು ಅಳ್ತಾಳೆ.
ಅಳಬೇಡಮ್ಮ ಅಂತ ಕಣ್ಣು ಒರೆಸಿ ಸಮಾಧಾನ ಮಾಡ್ತಿದ್ರೆ ಆಕೆ ಕೂಡ ಮಗಳ ಕಣ್ಣುಗಳನ್ನ ಒರೆಸಿ ನಿಜಕ್ಕೂ ಏನು ನಡೀತು ಸುವೀಕ್ಷಾ ಅಂತ ಕೇಳ್ತಾಳೆ. ಆಕೆ ಆಲೋಚನೆಗಳು 4 ದಿನ ಹಿಂದೆ ಹೋಗುತ್ತೆ. ಕಾಲೇಜ್ ಇನ್ನೊಂದು ಗಂಟೆಯಲ್ಲಿ ಮುಗಿಯುತ್ತೆ ಅನ್ನುವಾಗ ಪ್ಯೂನ್ ಕ್ಲಾಸ್ ರೂಮಿಗೆ ಬಂದು, ಸರ್, ಸುವೀಕ್ಷಾ ಬಗ್ಗೆ ಯಾರೋ ಬಂದಿದ್ದಾರೆ, ಪ್ರಿನ್ಸಿಪಲ್ ಸರ್ ತಮ್ಮ ಬ್ಯಾಗ್ ತೆಗೆದುಕೊಂಡು ಹೊರಟೋಗೋದಕ್ಕೆ ಹೇಳಿದ್ದಾರೆ ಅಂತ ಹೇಳಿ ಒಟ್ಟು ಹೋಗ್ತಾರೆ. ಸುವೀಕ್ಷಾ ಅಂತ ಕರೀತಾ ಇದ್ದಂತೆ ಆಗಲೇ ಕ್ಲಾಸ್ನಲ್ಲಿರೋರೆಲ್ಲರೂ ನಗೋದನ್ನು ತಡ್ಕೊಳ್ತಿದ್ರೆ ಅವ್ರನ್ನ ನೋಡಲಾರದೆ ಆಲ್ರೆಡಿ ಪ್ಯೂನ್ ಮಾತಿಗೆ ಇಳಿಸ್ಕೊಂಡು ಬ್ಯಾಗ್ ತುಂಬಿಕೊಂಡು ಮೇಲಕ್ಕೆದ್ದು ಹೊರಗೆ ಹೋಗ್ತಾಳೆ. ಎಲ್ಲರೂ ನಗ್ತಿದ್ದಾರೆ ಕರ್ಮ ಅಂತ ಬೈಕೊಳ್ತಾ ಮುಖ ಮುದುಡ್ಕೊಂಡು ಬರ್ತಾ ಇದ್ದಾಳೆ. ಹೌದು, ಯಾರು ಬಂದಿರ್ಬೋದು? ಒಂದು ವೇಳೆ ಅಪ್ಪಾಜಿ ಬಂದಿದ್ದಾರಾ? ಆದರೆ ಯಾಕೆ ಅಂತ ಟೆನ್ಷನ್ ಆಗಿ ಪಾರ್ಕಿಂಗ್ ಕಡೆ ಬರ್ತಿದ್ದಂತೆ 3 ದೊಡ್ಡ ಬ್ಲ್ಯಾಕ್ ಕಲರ್ BMW ಕಾರುಗಳು ಒಂದರ ಹಿಂದೆ ಒಂದೇ ನಿಂತಿದ್ರೆ ಅವುಗಳ ಸುತ್ತಲೂ ಬ್ಲ್ಯಾಕ್ನಲ್ಲಿ 10 ಮಂದಿ ಬಾಡಿ ಗಾರ್ಡ್ಗಳ ಹಿಂದೆ ಕೈ ಕಟ್ಕೊಂಡು ನಿಂತಿರ್ತಾರೆ. ಅವರನ್ನ ನೋಡಿ ಸುವೀಕ್ಷಾ ಹೆಜ್ಜೆಗಳು ತೂರಾಡ್ತಿದ್ರೆ, ಅಮ್ಮೋ, ಯಾರೋ ದೊಡ್ಡ ಮನುಷ್ಯರು ಅನಿಸುತ್ತೆ. ಆದರೂ ಯಾರಾದರೂ ನನಗೇನು, ಇಷ್ಟಕ್ಕೂ ಅಪ್ಪಾಜಿ ಎಲ್ಲಿದ್ದಾರೆ ಅಂದ್ಕೊಂಡು ಕಾರುಗಳ ದಾಟ್ ಹೋಗ್ತಿದ್ರೆ 6 ಅಡಿ ಬೃಹತ್ ಮನುಷ್ಯ ಅವಳು ಮುಂದೆ ಬಂದು ನಿಂತ್ಕೊತಾನೆ. ಅವನನ್ನು ನೋಡಿ ಭಯದಿಂದ ಹಿಂದೆ ಹೆಜ್ಜೆ ಹಾಕಿ ತಲೆ ಎತ್ತಿ ನೋಡ್ತಾಳೆ. ನೋಡೋದಕ್ಕೆ ಚೆನ್ನಾಗಿದ್ರು ಮುಖದಲ್ಲಿ ಕಾಣಿಸ್ತಿರೋ ಗಂಭೀರತೆಯನ್ನು ನೋಡಿ ಸಣ್ಣ ನಡುಕ್ತಾ, ಯಾರು ನೀವು ಅಂತ ಕೇಳ್ತಾಳೆ. ಅವನು ಮಾತ್ರ ಸುವೀಕ್ಷಾಳನ್ನೇ ಸೀರಿಯಸ್ ಆಗಿ ನೋಡಿ, ನಿಮ್ಮನ್ನ ನಮ್ಮ ಸರ್ ಕರೀತಿದ್ದಾರೆ ಅಂತ ಹೇಳಿ ಮಧ್ಯದಲ್ಲಿರೋ ಕಾರನ್ನು ತೋರಿಸ್ತಾನೆ. ಅವಳು ಗುಟುಕನಂಗ್ತಾ, ನಮ್ಮ ಸರ್ ಅಂದರೆ ನಿಮ್ಮ ಸರ್ ನನ್ನ ಯಾಕೆ ಕರೀತಾರೆ? ಆದರೂ ನೀವು ಯಾರನ್ನು ನೋಡಿ ಯಾರು ಅಂದ್ಕೊಳ್ತಿದ್ರಿ? ನನ್ನ ಸಲುವಾಗಿ ನಮ್ಮ ಅಪ್ಪಾಜಿ ಬಂದಿದ್ದಾರೆ, ದಾರಿ ಬಿಡಿ ಅಂತ ಪಕ್ಕದಿಂದ ಹೋಗ್ತಾಳೆ. ಆಕೆಯನ್ನು ಹೋಗೋದಕ್ಕೆ ಬಿಡದೆ ಕೈಯನ್ನು ಅಡ್ಡಿಪಡಿಸಿ, ನಿಮ್ಮನ್ನು ಕರೆಸಿದ ನಾವೇ, ಈಗಲೇ 5 ಮಿನಿಟ್ಸ್ ಲೇಟ್ ಆಗಿದೆ, ಬೇಗ ಸರ್ ಹತ್ರ ಹೋಗಿ, ಇಲ್ದಿದ್ರೆ ಅವ್ರಿಗೆ ಕೋಪ ಬರುತ್ತೆ ಅಂತ ಸೀರಿಯಸ್ ಆಗಿ ಆಕೆಯನ್ನು ನೋಡ್ತಾನೆ. ಅವನ ಬೆಳೆದ ಮೈಕಟ್ಟು ನೋಡಿ ಇನ್ನೂ ಹೆಚ್ಚು ಮಾತಾಡಿದ್ರೆ ಏನು ಮಾಡ್ತಾನೋ ಅಂತ ಅಂದ್ಕೊಂಡು ಸೈಲೆಂಟಾಗಿ ಹೋಗಿ ಕಾರ್ ಹತ್ರ ನಿಲ್ತಿದ್ದಂತೆ ಅವನು ಕಾರ್ ಡೋರ್ ತೆರೀತಾನೆ. ಭಯದಿಂದಲೇ ಒಳಗಡೆ ನೋಡ್ತಿದ್ರೆ, ಬೇಗ ಹತ್ತು ಅಂತ ಆರ್ಡರ್ ಮಾಡಿದಾಗ ಹೇಳ್ತಿದ್ದಂತೆ ಗಬಗಬನೆ ಹತ್ತಿ ಕೂತ್ಕೊಂಡ್ಬಿಡ್ತಾಳೆ. ಅವನು ಡೋರ್ ಕ್ಲೋಸ್ ಮಾಡಿ ದೂರವಾಗಿ ಹೋಗಿ ನಿಲ್ತಾನೆ. ಸುವೀಕ್ಷಾ ಟೆನ್ಷನಿಂದ ಉಗುರು ಕಚ್ಕೊಳ್ತಾ, ಅಷ್ಟು AC ಯಲ್ಲಿಯೂ ಬೆವರು ಬರ್ತಿದ್ರೆ ಅಷ್ಟು ನಿಶ್ಶಬ್ದದಲ್ಲಿ ಅವಳ ಹೃದಯದ ಬಡಿತ ಹೊರಗೆ ಕೇಳಿಸುತ್ತೆ. ಬೆಚ್ಚಗೆ ತಾಕಿದ ಕೈ ಸ್ಪರ್ಶಕ್ಕೆ ತಲೆ ತಿರುಗಿಸಿ ನೋಡಿದ್ರೆ ಯಾರೋ ಒಬ್ಬಾತ ಮುಖಕ್ಕೆ ಕಣ್ಣುಗಳು ಮಾತ್ರ ಕಾಣಿಸೋ ಹಾಗೆ ಮಾಸ್ಕನ್ನು ಹಾಕೊಂಡ್ಬಿಟ್ಟು ಅವಳ ಎಡಗೈಗೆ ಉಂಗುರ ತೊಡಿಸ್ತಾ ಇರೋದು ಕಾಣಿಸ್ತೆ. ಉಂಗುರ ನೋಡಿ ಶಾಕ್ ಆಗಿ ಅವನನ್ನೇ ನೋಡ್ತಿದ್ರೆ ಬೆರಳನ್ನು ಗಟ್ಟಿಯಾಗಿ ಹಿಡ್ಕೊಳ್ಳೋದ್ರಿಂದ ನೋವು ಉಂಟಾಗಿ ಕೂಡಲೇ ಎಚ್ಚೆತ್ಕೊಂಡು ಅವನ ಕೈಯಿಂದ ತನ್ನ ಕೈಯನ್ನು ಹಿಂದೆ ಎಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಅವನು ಇಂಚೂ ಕೂಡ ಕದಲದೆ ಅವಳ ಕೈಯನ್ನು ಹಾಗೆ ಹಿಡ್ಕೊಂಡು ಟೈಟಾಗಿದ್ದ ಉಂಗುರವನ್ನು ತನ್ನ ಬೆರಳಿಗೆ ಬಲವಂತವಾಗಿ ತುರುಕಿ ಕೈಯನ್ನು ಬಿಟ್ಟು ಅವಳ ಕಡೆ ನೋಡ್ತಾನೆ. ಸುವೀಕ್ಷಾಳ ಕಣ್ಣಲ್ಲಿ ನೀರು ಸುರಿತಿದ್ರೆ ಕೈಯನ್ನು ಹಿಂದೆ ಎಳ್ಕೊಂಡು ಉಂಗುರ ತೆಗಿಬೇಕು ಅಂತ ನೋಡ್ತಾಳೆ. ಆದರೆ ಅವಳ ಪ್ರಯತ್ನವನ್ನು ತಡೆದು ಅವಳ ಕೈಗಳನ್ನ ಹಿಡಿದು ತಡಿತಾ ಆಗ ಬಾಯನ್ನು ತೆರೀತಾನೆ. ಅವಳು ಬೆರಳನ್ನು ಗಟ್ಟಿಯಾಗಿ ಒತ್ತಿ ಆ ಫಿಂಗರ್ನಿಂದ ಉಂಗುರ ಬೇರೆ ಆದರೆ ಅಲ್ಲಿ ನಿಮ್ಮ ಪೇರೆಂಟ್ಸ್ ಕೂಡ ಬೇರೆ ಆಗೋಗ್ತಾರೆ ಅಂತ ಗಂಭೀರವಾಗಿ ಹೇಳ್ತಾನೆ. ಅವನ ಮಾತುಗಳು ಅರ್ಥ ಆಗದೆ ಅಂದರೆ ಏನು ಮಾಡ್ತಾನೆ ಅಂತ ಭಯದಿಂದ ತಡಬಡಾಯಿಸ್ತಾ ಕೇಳ್ತಾ ಇದ್ರೆ, ಏನಿಲ್ಲ, ಮನೆಯಲ್ಲಿ ನಿಮ್ಮ ಮದರ್ ಒಬ್ಬರೇ ಇದ್ದಾರಲ್ವ, ಆಕೆ ಹೆಡ್ಗೆ ನಮ್ಮವನ ಗನ್ ಕೇವಲ 10 ಮೀಟರ್ಸ್ ಗ್ಯಾಪ್ನಲ್ಲಿದೆ ಅಂತೆ. ಆ ದೂರವನ್ನು ಬುಲೆಟ್ನಿಂದ ಫೀಲ್ ಮಾಡ್ತೀನಿ ಅಂತ ಫೋನ್ ಮಾಡಿದ್ದಾನೆ. ಈಗ ನೀನು ಈ ಉಂಗುರ ತೆಗೆದ್ರೆ ಅವನಿಗೆ ಫೋನ್ ಮಾಡಿ ಗನ್ನಿಂದ ಬುಲೆಟ್ ತೆಗೆಯೋದಕ್ಕೆ ಹೇಳ್ತೀನಿ ಅಂತ ಪಕ್ಕದಲ್ಲಿರೋ ಫೋನನ್ನು ತೆಗೆದುಕೊಳ್ತಾನೆ. ಅಷ್ಟರಲ್ಲಾಗಲೇ ಭಯದಿಂದ ಎದೆ ಒಂದು ಕ್ಷಣ ನಿಂತು ಬಡ್ಕೊಂಡಾಗಾಗಿ ಕಣ್ಣೀರಿನಿಂದ ಕೈ ಮುಗಿದು ಬೇಡ್ಕೊತ ಬೇಡ ಅನ್ನುವಂತೆ ತಲೆಯನ್ನು ಅಡ್ಡವಾಗಿ ಆಡಿಸ್ತಾಳೆ. ಅವಳ ಕಣ್ಣೀರು ನೋಡಿ, ಹಾಗಾದರೆ ಹೇಳ್ದಾಗ ಕೇಳ್ತೀಯಾ ಅಂತ ಸೀರಿಯಸ್ ಆಗಿ ಅವಳ ಕಣ್ಣುಗಳು ನೋಡ್ತಿದ್ರೆ ಹಾಂ ಅಂತ ತಲೆ ಆಡಿಸಿ ಕೆಳಗಿಳಿಸ್ಕೊಂಡ್ಬಿಡ್ತಾಳೆ. ಗುಡ್, ಹಾಗಾದರೆ ಇದನ್ನು ತಗೋ ಅಂತ ಒಂದು ಚಿಕ್ಕ
ಚಿಕ್ಕ ಬಾಕ್ಸ್ ಅವಳ ಮುಂದೆ ಇಡ್ತಾನೆ. ಕಣ್ಣು ಒರೆಸ್ಕೊಂಡು ಬಾಕ್ಸನ್ನು ತೆಗೆದುಕೊಂಡು ಓಪನ್ ಮಾಡ್ತಾಳೆ. ಅದರಲ್ಲಿರೋ ಉಂಗುರ ನೋಡಿ ಅವನನ್ನು ನೋಡ್ತಾಳೆ. ತೋರಿಸು ಅನ್ನುವಂತೆ ನೋಡ್ತಾನೆ. ಸೈಲೆಂಟಾಗಿ ಉಂಗುರ ತೆಗೆದು ಅವನ ಕೈ ತಗಲದ ಹಾಗೆ ಉಂಗುರ ತೊಡಿಸ್ತಾ ಅಪ್ಪ ನೆನಪಿಗೆ ಬರ್ತಿದ್ದಂತೆ ಬೆನ್ನು ಮೂಳೆಯಲ್ಲಿ ನಡುಕ ಬರುತ್ತೆ ಅವಳಿಗೆ. ಉಂಗುರ ತೊಡಿಸಿ ದೂರ ಸರಿಯೋ ಸುವಿಕ್ಷಾಳನ್ನು ನೋಡ್ತಾ ಪಕ್ಕದಲ್ಲಿಟ್ಟ ಬ್ಯಾಗ್ನಿಂದ ಕೆಲವು ಪೇಪರ್ಸ್ ತೆಗೆದುಕೊಂಡು ತಗೋ ಇವುಗಳ ಮೇಲೆ ಸೈನ್ ಮಾಡು ಅಂತ ಅಂತಾನೆ. ಅವುಗಳ ಕಡೆ ನೋಡ್ತಾ ಏನಿವು ಅಂತ ಕೇಳ್ತಿದ್ರೆ, ನಿನ್ನ ಹೆಸರಿರೋ ಪ್ರಾಪರ್ಟಿಯನ್ನು ನನಗೆ ಬರ್ಕೊಡ್ತಿರೋದಾಗಿ ರೆಡಿ ಮಾಡಿಸಿದ ಡಾಕ್ಯುಮೆಂಟ್ಸ್. ಆ ಮಾತಿಗೆ ಮನಸ್ಸಲ್ಲಿ ಎಲ್ಲಿಯೋ ಒಂದು ಚಿಕ್ಕ ಖುಷಿ ಉಂಟಾಗುತ್ತೆ. ಅಯ್ಯೋ, ನನ್ನ ಹೆಸರನ್ನು ಯಾವುದೇ ಆಸ್ತಿ ಇಲ್ಲ, ನೀವು ಅನಾವಶ್ಯಕವಾಗಿ ಇಲ್ಲಿಗೆ ಬಂದಿದ್ದೀರಿ ಅಂತ ಬಿಟ್ಬಿಡ್ತಾನೇನೋ ಅಂತ ನೋಡ್ತಾಳೆ ಹೇಳ್ಬಿಟ್ಟು. ಅವನು ಮಾತ್ರ ಹಾಗೇ ನೋಡ್ತಾ ಲಾಸ್ಟ್ನಲ್ಲಿ ಏನಂದೆ ಅಂತ ಕೇಳ್ತಾ ಅವಳ ಕಣ್ಣಿಗೆ ಒಂದು ರೆಡ್ ಕ್ಲಾತನ್ನು ಕಟ್ತಾ ಇದ್ದರೆ, ಕಂಗಾಲಾಗಿ ಬಂದಿದ್ದೀರಿ ಅಂತ ಅಂದೆ, ಆದರೆ ಏನು ಮಾಡ್ತಿದ್ದೀರಿ ನೀವು ಅಂತ ಕ್ಲಾತನ್ನು ತೆಗೆಯೋದಕ್ಕೆ ಹೋಗ್ತಾಳೆ ಸುವೀಕ್ಷಾ. ಅವಳ ಕೈಗಳನ್ನ ತಡೆದು ಕಿವಿ ಹತ್ರ ಬಂದು, ದಟ್ ಸೌಂಡ್ ವಾಸ್ ಗುಡ್, ಅದೇ ರೆಸ್ಪೆಕ್ಟ್ ಕಂಟಿನ್ಯೂ ಮಾಡು, ಅರ್ಥ ಆಯ್ತಾ ಅಂತ ಬೇಸ್ ವಾಯ್ಸ್ನಲ್ಲಿ ಹೇಳ್ತಾನೆ ಆತ. ಅಷ್ಟು ಹತ್ತಿರದಲ್ಲಿ ತಾಕ್ತಿರೋ ಅವನ ಉಸಿರಿಗೆ ಸಣ್ಣದಾಗಿ ನಡುಕ್ತಾ ಸರಿ ಅನ್ನುವಂತ ತಲೆ ಆಡಿಸಿ ಮತ್ತೆ ಕ್ಲಾತ್ ಮೇಲೆ ಕೈ ಇಡ್ತಾಳೆ. ಈಗ ತಾನೇ ಹೇಳಿದ್ದು ನೋಡು, ನಾನು ಹೇಳಿದಾಗ ಕೇಳಿದ್ರೆ ಸೇಫಾಗಿ ಹೋಗ್ತಿ, ಇಲ್ದಿದ್ರೆ ನನ್ನ ಗೆಸ್ಟ್ ಹೌಸ್ ಅಂತ ಗ್ಯಾಪ್ ಇಟ್ಟು ಹೋಗೋಣ ಅಂತಾನೆ. ಅವನ ಮಾತಿನಲ್ಲಿ ಮೀನಿಂಗ್ ಅರ್ಥವಾಗಿ ಟೆನ್ಷನ್ನಿಂದ ಮೈಯೆಲ್ಲ ಬೆವರು ಬರ್ತಿದ್ರೆ, ಪ್ಲೀಸ್ ನಾನೇನು ಮಾಡಬೇಡಿ, ನಮ್ಮದು ಅದೆಷ್ಟು ಹೆಸರುವಾಸಿಯಾದ ಕುಟುಂಬ ಅಂತ ಸಣ್ಣದಾಗಿ ಹೇಳ್ತಾಳೆ. ಹೌದಲ್ವಾ, ಹಾಗಾದರೆ ಸೈಲೆಂಟಾಗಿ ಈ ಪೇಪರ್ಸ್ ಮೇಲೆ ಸೈನ್ ಮಾಡಿ ಹೊರಟೋಗು ಅಂತ ಅವಳ ಕೈಯಲ್ಲಿ ಪೆನ್ ಕೊಟ್ಟು ಅವಳ ಕೈಯನ್ನು ಹಿಡಿದು ತನಗೆ ಬೇಕಾದ ಜಾಗದಲ್ಲಿ ಸೈನ್ ಮಾಡಿಸಿ ಅವುಗಳನ್ನ ಬ್ಯಾಗ್ನಲ್ಲಿ ಹಾಕಿ ಕೂಲಾಗಿ ಸುಭಿಕ್ಷಾ ಅವಳ ಕಡೆ ತಿರುಗ್ತಾನೆ. ದಿನ ಏನು ತಿಂದು ಸ್ನಾನ ಮಾಡ್ತಾನೋ ಏನೋ, ಆದರೆ ಮುಖ ಕುತ್ತಿಗೆ ಕೈಗಳೆಲ್ಲ ಬಂಗಾರದ ಬಣ್ಣದಲ್ಲಿ ಕಾಣಿಸ್ತಿದ್ರೆ ಮುಖಕ್ಕೆ ಹಾಕಿರೋ ಮಾಸ್ಕ್ ತೆಗೆದು ಪಕ್ಕದಲ್ಲಿಟ್ಟು ಮೈ ಸ್ಟಿಚ್ ಮಾಡ್ತಾನೆ. ಅವನೇನು ಮಾಡ್ತಿದ್ದಾನೆ ಅಂತ ಕಾಣಿಸ್ದೆ ಉಸಿರು ಬಿಗಿದಿಟ್ಕೊಂಡು ಯಾವಾಗ ಬಿಟ್ಬಿಡ್ತಾನೋ ಅಂದ್ಕೊಂಡು ಟೈಮ್ ಆಗೋಗುತ್ತೋ ಅಂತ ಭಯಪಡ್ತಿರ್ತಾರೆ. ನೆತ್ತಿ ಮೇಲೆ ಬಂದ ಬೆವರುಗಳಿಂದ ಉಂಗುರ ತೊಡಿಸಿದ ಮಗು ನೋಡ್ತಿದ್ರೆ ಅದೇ ಆಕೆಗೆ ಅಂದ ತಂದಿರ್ತಿದೇನೋ ಅನ್ನಿಸ್ತಿದೆ. ಕಣ್ಣುಗಳ ಸ್ವಲ್ಪ ಕೆಳಗಿಳಿಸ್ತಾ ನಡಕ್ತಿರೋ ತುಟಿಗಳು ಬಿಟ್ಟು ಭಯದಿಂದ ಗುಟ್ಟಕ್ಕೆ ನುಂಗ್ತಾಳೆ. ಶಂಕದಂತಹ ಕುತ್ತಿಗೆ ಮೇಲೆ ನೋಟವನ್ನು ನಿಲ್ಲಿಸ್ತಾನೆ. ಸಣ್ಣದಾದ ಗೋಲ್ಡ್ ಚೈನ್ ಅಮ್ಮನವರ ಲಾಕೆಟ್ ಇದ್ದು ಅವಳ ಮೈ ಬಣ್ಣದಲ್ಲಿ ಮಿಕ್ಸ್ ಆಗಿರುತ್ತೆ. ಇಷ್ಟು ಹೊತ್ತಾದರೂ ಅವನಿಂದ ಯಾವುದೇ ರೆಸ್ಪಾನ್ಸ್ ಬರದೇ ಇದ್ದರೆ ಅಮ್ಮಯ್ಯ ಹೊರಟೋಗಿದ್ದಾರೆ ಅಂದ್ಕೊಂಡು ಕ್ಲಾತನ್ನು ಎಳೆದು ಕಣ್ಣುಗಳನ್ನ ತೆರೀತಾಳೆ. ಅವಳಷ್ಟು ಸಡನ್ನಾಗಿ ಕಣ್ಣು ತೆರೀತಾಳೆ ಅಂತ ಊಹಿಸದ ಅವನು ತನ್ನನ್ನು ನೋಡೋ ಅಷ್ಟಲ್ಲೇ ಅವಳ ತಲೆಯನ್ನು ತನ್ನ ಎದೆ ಒತ್ತಿ ಹಿಡಿದು ಇನ್ನೊಂದು ಕೈಯಿಂದ ಮಾಸ್ಕ್ ತೆಗೆದು ಧರಿಸ್ಕೊಂಡು ಒದ್ದಾಡ್ತಿರೋ ಸುವಿಕ್ಷಾಳನ್ನು ಬಿಟ್ಬಿಡ್ತಾನೆ. ಸುವೀಕ್ಷಾ ಕಣ್ಣಲ್ಲಿ ನೀರು ತುಂಬ್ಕೊಂಡು, ಏನು ಮಾಡ್ತಿದ್ದೀರಿ ನೀವು, ಹೀಗೆ ಅಗ್ರಹಾರದ ಬ್ರಾಹ್ಮಣ ಹೆಣ್ಮಗಳನ್ನು ಮುಡ್ತೀರಾ, ಇದೇ ನನ್ನ ಶಾಪ ಅಂತ ಇನ್ನು ಹೇಳೋದಕ್ಕೆ ಹೋಗ್ತಿದ್ರೆ ಗನ್ ತೆಗೆದು ಬೆರಳುಗಳಿಂದ ತಿರುಗಿಸ್ತಾನೆ. ಅದಕ್ಕೆ ಬಾಯಿ ಮುಚ್ಕೊಂಡು ರೆಪ್ಪೆ ಹೊಡೆದು ನೋಡ್ತಿದ್ರೆ, ಇನ್ನೊಂದು ಸಾರಿ ನನ್ನ ಮುಂದೆ ಬಾಯಿ ತೆಗೆದ್ರೆ ಇದನ್ನು ಬಾಯೊಳಗೆ ಇಳಿಸ್ಬಿಡ್ತೀನಿ ಅಂತ ಗನ್ನನ್ನು ಅವಳು ತುಟಿಗಳ ಮೇಲೆ ಒತ್ತಾನೆ. ಅಷ್ಟು ಹತ್ತಿರದಿಂದ ನೋಡೋ ಅಷ್ಟರಲ್ಲಿ ಗಡಗಡ ನಡಕ್ತಾ ಹಿಂದೆ ಸರಿದ್ಬಿಡ್ತಾಳೆ. ಅವಳ ಭಯನ ನೋಡಿ, ಇವತ್ತಿಗೆ ನಿನ್ನ ಜೊತೆ ಕೆಲಸ ಮುಗೀತು ಹೋಗು ಅಂತ ಕಾರ್ ಡೋರ್ ಓಪನ್ ಮಾಡ್ತಾನೆ. ಕಣ್ಣು ಒರೆಸ್ಕೊಂಡು ಕೆಳಗಿಳಿಯೋದಕ್ಕೆ ಹೋಗ್ತಿದ್ರೆ, ನೋಡು ನಾನು ಇಲ್ಲ ಅಂತ ಉಂಗುರ ತೆಗಿಬೇಕಂತ ನೋಡಿದ್ರೆ ಮರುಕ್ಷಣ ನಿಮ್ಮಮ್ಮನ ಪ್ರಾಣ ಗಾಳಿಯಲ್ಲಿ ಹೊರಟೋಗುತ್ತೆ, ಅಂಡರ್ಸ್ಟ್ಯಾಂಡ್ ಅಂತ ವಾರ್ನಿಂಗ್ ಮಾಡ್ತಾನೆ. ನಿಜಕ್ಕೂ ಕೋಪ ಎಲ್ಲ ಅವಳ ಕಣ್ಣುಗಳಲ್ಲಿ ಕಾಣಿಸ್ತಿದ್ರೆ ಭಯದಿಂದ ತಲೆ ಆಡಿಸಿ ಅವನ ಬೆರಳಿಗಿರೋ ಉಂಗುರ ನೋಡಿ ಕಾರ್ ಇಳಿತಾಳೆ. ಅವಳು ಇಳಿಯೋದು ನೋಡಿದ ಬೃಹತ್ ಮನುಷ್ಯ ಸ್ಪೀಡಾಗಿ ಬಂದು ಡೋರ್ ಹಾಕಿ 2 ನಿಮಿಷದಲ್ಲಿ ಧೂಳು ಎಬ್ಬಿಸ್ಕೊಂಡು 3 ಕಾರ್ಗಳಲ್ಲಿಂದ ಹೊರಟೋಗುತ್ತವೆ. ಹೋಗಿರೋ ಕಾರ್ಗಳು ನೋಡ್ತಾ, ಯಾರು ನೀನು, 10 ನಿಮಿಷದಲ್ಲಿ ಮದುವೆ ನಿಶ್ಚಿತಾರ್ಥ ಎಲ್ಲ ಮಾಡಿಕೊಂಡೆ, ನನ್ನನ್ನು ಈ ಸುಡಿಯಲ್ಲಿ ಸಿಲುಕಿಸಿ ಒಂಟಿಯಾಗಿ ಒಟ್ಟು ಹೋಗಿದ್ಯಾ, ನಿನ್ನ ಕಾರಿಗೆ ಆಕ್ಸಿಡೆಂಟ್ ಆಗಲಿ, ಕೈ ಕಾಲುಗಳು ಮುರಿದು ಹೋಗಲಿ, ನಿಮ್ಮವ್ರನ್ನೆಲ್ಲ ನಿನ್ನ ತಿನ್ನಲಿ ಅಂತ ಬೈದುಕೊಳ್ಳುತ್ತಾ ಮೂಗ್ಸಿನುತ್ತಾ ಆಟೋ ಹತ್ತಿ ಹೋಗ್ತಾಳೆ. ಮನೆಗೆ ಹೋಗ್ತಿದ್ದ ಹಾಗೆ ಅಳೋದಕ್ಕೆ ಶುರು ಮಾಡ್ತಾಳೆ. ತಾಯಿಗೆ ಹೇಳ್ತಾಳೆ. ಆಕೆ ಭಯಪಟ್ಕೊಂಡು, ಅದೇನಂತ ನಿನ್ನ ತಲೆಗೆ ಆ ಗನ್ನಿಟ್ಟ, ಎಲ್ಲಿಂದ ಇಟ್ಟ ಆ ವಿಧವಾ ಅಂತ ತಿರುಗಿಸಿ ಸುತ್ತಲೂ ನೋಡ್ತಾಳೆ. ಅಮ್ಮ
ಅವನಿನ್ನೂ ಇಲ್ಲೇ ಇರ್ತಾನೆ, ಯಾವಾಗಲೂ ಹೊಟ್ಟು ಹೋಗಿದ್ದಾರೆ. ಮೊದಲು ಈ ವಿಷಯ ಅಪ್ಪಾಜಿಗೆ ಹೇಳಬೇಕು ಅಂದ್ಕೊಂಡು ಕೈಯಲ್ಲಿರೋ ಉಂಗುರವನ್ನು ತೆಗಿಬೇಕು ಅಂತ ನೋಡ್ತಾಳೆ. ಸುಮ್ಮನಿರೇ ಅಂತ. ಅವನು ಇನ್ನೂ ಇಲ್ಲೇ ಇದ್ದರೆ ಎಲ್ಲರನ್ನ ಕೊಂದು ಹಾಕ್ಬಿಡ್ತಾನೆ ಏನೋ. ಮೊದಲು ನೀನು 2 ದಿನ ಕಾಲೇಜ್ಗೆ ಹೋಗ್ಬೇಡ ಅಂತ ಹೇಳ್ತಿದ್ರೆ ಕಾತ್ಯಾಯಿನಿ ಅಂತ ಶರ್ಮಾ ಅವರು ಗಟ್ಟಿಯಾಗಿ ಕೂಗ್ತಾರೆ. ಬರ್ತಿದ್ದೀನಿ ಅಂತ ಸುವೀಕ್ಷಾ ನೀನು ಇಲ್ಲೇ ಇರು, ನಾನು ನಿಮ್ಮ ಅಪ್ಪಾಜಿ ಹತ್ರ ಹೋಗ್ತೀನಿ ಅಂತ ಹೇಳಿ ಗಬಗಬನೆ ಸೀರೆನ ಭುಜ ಸುತ್ತಲೂ ಕವರ್ ಮಾಡಿಕೊಂಡು ಏನ್ರಿ ಅಂತ ತಲೆ ತಗ್ಸಿ ಕೇಳ್ತಾಳೆ. ಏನೇನೇ? ಮೊದಲು ಆ ನೀರು ತೆಗೆದುಕೊಂಡು ಬಂದು ಇಲ್ಲಿ ನೆಲಕ್ಕೆ ಹಾಕು ಅಂತ ಅರಿಸ್ತಾ ಮಂಟಪದಲ್ಲಿ ನಿಂತಿರ್ತಾರೆ. ಅವರ ಅರ್ಚಾಟಕ್ಕೆ ಭಯಪಡ್ತಾ ಬಿಂದಿಗೆಯಲ್ಲಿರೋ ನೀರನ್ನು ಶರ್ಮಾ ಅವ್ರ ಮೇಲೆ ಸುರಿತಿದ್ರೆ ಬಾಯಿಯಲ್ಲಿ ಏನೋ ಮಂತ್ರಗಳನ್ನು ಜಪಿಸ್ತಿರ್ತಾರೆ. ನೀರನ್ನು ಸುರಿದು ಗಬಗಬನೆ ಟವಲ್ ತಂದು ಕೊಡಲಾಗಿ ಅದನ್ನು ಸುತ್ತಕೊಳ್ತಾ ಚಿಚಿ ದಿನೇ ದಿನೇ ಹೆಣ್ಮಕ್ಳು ಹತ್ತಾಟ ಹೋಗ್ತಿದ್ದಾರೆ. ಮನೆಯಲ್ಲಿ ತಂದೆ ತಾಯಿಯಿಂದ ಸ್ವಲ್ಪವೂ ಲೆಕ್ಕವಿಲ್ಲ ಅಂತ ಆವೇಶದಿಂದ ಅಂತಿದ್ರೆ ಅವರನ್ನು ನೋಡಿ ಕಾತ್ಯಾಯಿನಿ ಭಯ ಪಟ್ಕೊಂಡು ಏನಾಯ್ತು ರೀ ಅಂತ ಕೇಳ್ತಾಳೆ. ಏನಾಯ್ತಾ ಇವತ್ತು? ಒಬ್ಬ ಹೆಣ್ಣುಮಗಳು ಹುಡುಗ ಕದ್ದು ಮುಚ್ಚಿ ಮದುವೆ ಮಾಡಿಕೊಂಡು ಗುಡಿಗೆ ಬಂದು ನನ್ನನ್ನು ಕೇಳಿದರು. ಆ ಹುಡುಗಿಯನ್ನು ನೋಡಿದ್ರೆ 18 ವರ್ಷ ಕೂಡ ದಾಟಿಲ್ಲ ಕಾತ್ಯಾಯಿನಿ. ಛೀ, ಅವರ ಆಸೆಗಳ ಮದುವೆಯನ್ನು ಪವಿತ್ರ ಬಂಧನವನ್ನು ಅಡ್ಡಿಪಡಿಸ್ಕೊಳ್ಳೋದು ನೋಡ್ತಿದ್ದಾರೆ. ಅದಕ್ಕೆ ಅವ್ರನ್ನ ಬೈದು ಕಳಿಸ್ಬಿಟ್ಟೆ ಅಂತ ಕೋಪದಿಂದ ಹೇಳಿ ರೂಮ್ಗೆ ಹೋಗ್ತಾರೆ. ಎಲ್ಲವನ್ನ ಕೇಳಿಸ್ಕೊಂಡಂತ ಕಾತ್ಯಾಯಿನಿಗೆ ಭಯ ಹಿಡ್ಕೊಳ್ಳುತ್ತೆ. ಒಂದು ವೇಳೆ ಸುವೀಕ್ಷಾ ನಿಜ ಹೇಳಿದ್ರೆ ಅವ್ರು ನಂಬ್ತಾರಾ? ಇಲ್ದಿದ್ರೆ ಅದೇ ಯಾರೋ ಪ್ರೀತಿಸಿ ತಾನಾಗಿ ಉಂಗುರ ತೊಡಿಸ್ಕೊಂಡು ಈಗ ಸುಳ್ಳು ಹೇಳಿ ಮದುವೆ ಮಾಡಿಕೊಡಿ ಅಂತ ಕೇಳ್ತಿದ್ಯಾ ಅಂತ ತಪ್ಪಾಗಿ ಅರ್ಥೈಸ್ಕೊಳ್ತಾರಾ ಅಂತ ಯೋಚಿಸ್ತಾ ಮಗಳ ಹತ್ರ ಹೋಗ್ತಾಳೆ. ಫ್ರೆಶ್ ಆಗಿ ಬೆಡ್ ಮೇಲೆ ಕೂತು ಕೈಯಲ್ಲಿರೋ ಉಂಗುರವನ್ನು ತಿರುಗಿಸಿ ತೆಗೆಯೋದಕ್ಕೆ ನೋಡ್ತಾಳೆ. ಕಾತ್ಯಾಯಿನಿ ಸುವೀಕ್ಷಾಳೆದುರು ಕೂತು ಅವಳ ಕೈಯಲ್ಲಿ ಹಿಡಿದು ಉಂಗುರವನ್ನು ನೋಡ್ತಾ, ಅಮ್ಮ ಸುವೀಕ್ಷಾ, ಈಗಲೇ ಈ ವಿಷಯವನ್ನು ನಿಮ್ಮ ಅಪ್ಪಾಜಿಗೆ ಹೇಳೋದು ಒಳ್ಳೆಯದಲ್ಲ. ಅದಕ್ಕಿಂತ ಹೆಚ್ಚಾಗಿ ಅವರು ಈಗ ಕೋಪದಲ್ಲಿದ್ದಾರೆ. ಅದರಲ್ಲಿ ಈ ಉಂಗುರವನ್ನು ನೋಡಿದ್ರೆ ಗೊತ್ತಾಗುತ್ತೆ ಅವರು ತುಂಬ ಶ್ರೀಮಂತರಂತ. ಇಲ್ಲಿ ನಿಮ್ಮ ಅಪ್ಪಾಜಿ ಅರ್ಥ ಮಾಡ್ಕೊಳ್ತಿದ್ರು. ನೀನು ಈ ಉಂಗುರ ತೆಗೆದಿದ್ಯಾ ಅಂತ ಅವ್ರಿಗೆ ತಿಳಿಸಿದ್ರೆ ನೀನು ಏನು ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕೆ ಸದ್ಯಕ್ಕೆ ಈ ವಿಷಯವನ್ನು ಯಾರಿಗೂ ಹೇಳ್ಬೇಡ. ಮೊದಲು ನೀನು 4 ದಿನ ಕಾಲೇಜ್ ಬಿಡು ಅಂತ ಹೇಳ್ತಾಳೆ. ಆದರೆ ಅಮ್ಮ ಅಂತ ಅಂದರೆ ಇಲ್ಲ, ಏನೂ ಇಲ್ಲ, ಈಗ ಇದೇ ಮಾರ್ಗ ಅಂತ ಹೇಳಿ ಎದ್ದೊಟ್ಟೋಗ್ತಾಳೆ. ತಾಯಿ ಮಾತಿಗೆ ಯೋಚನೆಯಲ್ಲಿ ಬಿದ್ದು ಸದ್ಯಕ್ಕೆ ಅಮ್ಮ ಹೇಳ್ದಾಗ ಕೇಳೋದೇ ಬೆಟರ್ ಅಂದ್ಕೊಂಡು ಮಿಂಚ್ತಿರೋ ಡೈಮಂಡ್ ಉಂಗುರದ ಮೇಲೆ ಬಾಚಣಿಕೆಯಿಂದ 4 ಗೇಟ್ ಹಾಕಿ ಆ ಹೊತ್ತು ಊಟ ಮಾಡದೆ ಹಾಗೆ ಮಲಗಿಬಿಡ್ತಾಳೆ. ಆರೋಗ್ಯ ಸರಿ ಇಲ್ಲ ಅಂತ ಅಪ್ಪನಿಗೆ ಹೇಳಿ 2 ದಿನ ಕಾಲೇಜ್ ಮಾತುಕತೆ ಇಲ್ಲದೆ ಮನೆಯಲ್ಲಿ ಇರ್ತಾಳೆ. 3ನೇ ದಿನ ಬೆಳಗ್ಗೆ ಕಾಲೇಜ್ನಿಂದ ಫೋನ್ ಬರುತ್ತೆ ಮನೆಗೆ. ಮನೆಯಲ್ಲಿ ಲ್ಯಾಂಡ್ಲೈನ್ ಮೊಳಗ್ತಿದ್ರೆ ಕಿಚನಲ್ಲಿ ಅಡುಗೆ ಮಾಡ್ತಿದ್ದ ಕಾತ್ಯಾಯಿನಿ ಕುತ್ತಿಗೆ ಮೇಲೆ ಬಟ್ಟೆ ಸುತ್ತಕೊಂಡು ಸುವೀಕ್ಷಾಳನ್ನು ಕರೀತಾ ಹಾಲಿಗೆ ಬಂದು ಫೋನ್ ಲಿಫ್ಟ್ ಮಾಡಿ ಹಲೋ ಯಾರು ಅಂತಾರೆ. ಅಮ್ಮ, ನಾನು ಸುವೀಕ್ಷಾಳ ಕಾಲೇಜ್ ಪ್ರಿನ್ಸಿಪಲ್ ಮಾತಾಡ್ತಿದ್ದೀನಿ. 3 ಡೇಸ್ನಿಂದ ಹುಡುಗಿ ಕಾಲೇಜ್ಗೆ ಬರ್ತಿಲ್ವಂತೆ. ಇವತ್ತು ಕ್ಯಾಂಪಸ್ ಸೆಲೆಕ್ಷನ್ ನಡೀತಿದೆ. ಹುಡುಗಿಯನ್ನು ಕಳಿಸಿ, ಇಲ್ದಿದ್ರೆ ನೆಕ್ಸ್ಟ್ ಎಕ್ಸಾಮ್ ಬರೆಯೋದಕ್ಕೆ ಆಗೋದಿಲ್ಲ ಅಂತ ಸೀರಿಯಸ್ ಆಗಿ ಹೇಳ್ತಾರೆ. ಅಯ್ಯೋ ಹೌದಾ, ನಮ್ಗೆ ಗೊತ್ತಿಲ್ಲ ಸರ್, ಹುಡುಗಿಗೆ ಜ್ವರ ಬಂದು ಬರಲಿಲ್ಲ. ಈಗ ನೀವು ಫೋನ್ ಮಾಡಿದ್ರಿ ಅಲ್ವಾ, ಕಳಿಸ್ತೀನಿ ಅಂತ ಹೇಳ್ತಿದ್ದ ಹಾಗೆಯೇ ಹ್ಞೂ ಸರಿ ಒಳ್ಳೆದಮ್ಮ ಅಂತ ಫೋನ್ ಇಟ್ಬಿಟ್ಟು ಎದುರಿಗೆ ಕೂತಿರೋ ಆ ಮನುಷ್ಯನನ್ನು ನೋಡಿ, ಸರ್ ಸುವೀಕ್ಷಾ ಬರ್ತಾಳಂತ ನೀವು ಸ್ವಲ್ಪ ಗನ್ ಪಕ್ಕದಲ್ಲಿಟ್ಟರೆ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಅಂತಾನೆ. ಗನ್ ಪಕ್ಕದಲ್ಲಿಡ್ತಾ ಈ ಮ್ಯಾಟರ್ ಎಲ್ಲಾದರೂ ಹೇಳಿದ್ರೆ ನಿಮ್ಮ ಸೀಟಲ್ಲಿ ಬೇರೆಯವ್ರು ಕೂರ್ತಾರೆ ಅಂತ ವಾರ್ನಿಂಗ್ ಮಾಡಿ ಹೊರಗೆ ಬರ್ತಾನೆ. ಪ್ರಿನ್ಸಿಪಾಲ್ ನೆತ್ತಿ ಮೇಲೆ ಬಂದ ಬೆವರನ್ನು ಒರೆಸ್ಕೊಳ್ತಾ, ಅಪ್ಪ ಹುಡುಗಿಯನ್ನು ಏನು ಮಾಡಬೇಕು ಅಂತ ಅಂದುಕೊಡ್ತಿದ್ದಾರೆ, ಆದರೂ ನನಗೆ ಹಾಕ್ಬಿಡಿ, ಅವ್ರ ಕಾಲೇಜಿನವ್ರು ಇಷ್ಟ ಅಂದ್ಕೊಂಡು ವಾಶ್ರೂಮ್ಗೆ ಹೋಗ್ತಾನೆ. ಹೊರಗೆ ಬಂದು ಅವನು ಅವರ ಬಾಸ್ ಫೋನ್ ಮಾಡಿ, ಸರ್ ಮೇಡಮ್ ಬರ್ತಿದ್ದಾರೆ, ಈವ್ನಿಂಗ್ ತಿರುಗಿ ಮುಹೂರ್ತ ಅಂತ ಹೇಳ್ತಾನೆ. ಓಕೆ, ನಾನು ಡೈರೆಕ್ಟಾಗಿ ಅಲ್ಲಿಗೆ ಬರ್ತೀನಿ, ನೀವು ಆಕೆಯನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿ ಫೋನ್ ಇಟ್ಬಿಡ್ತಾನೆ. ನಿಮ್ಮಪ್ಪ ಶರ್ಮಾ ಅವರಂತೆ ಅಮ್ಮ ಅಂತ ಹೇಳಿ ಓಟ್ ಹೋಗ್ತಾನೆ. ನಿಜವಾಗಿಯೂ ಅಪ್ಪನೇ ಬಂದಿದ್ದಾರಾ ಅಂದ್ಕೊಂಡು ಬ್ಯಾಗ್ ತಗ್ಲಾಕೊಂಡು ಹೊರಗೆ ಬರ್ತಾಳೆ. ಒಂದು ವೇಳೆ ಅವನು ಸಾಯಂಕಾಲ ಎಲ್ಲಿಗೆ ಬರ್ತಾನೋ ಅಂದ್ಕೊಂಡು ಮುಂಚಿತವಾಗಿ ನನ್ನ ಕರ್ಕೊಂಡು ಬರೋದಕ್ಕೆ ಅಮ್ಮ ಅಪ್ಪಾಜಿನ ಕಳಿಸಿದಾರಾ ಅಂದ್ಕೊಂಡು, ಅಮ್ಮ ದಿನ ಆ ಮುದ್ದಿನ ಬೇಳೆ ಸಾರು ತಿಂದು ನೀನು ಕೂಡ ಹಾಗೆ ಅಂದ್ಕೊಂಡೆ, ಆದರೆ ನೀನು ಬುರುಡೆಯಲ್ಲಿಯೂ ಬುದ್ಧಿವಂತಿಕೆ ಇದೆ ಅಮ್ಮೋ ಅಂದ್ಕೊಂಡು ಹುರುಪಿನಿಂದ ಓಡ್ತಾ ಪಾರ್ಕಿಂಗ್ ಹತ್ರ ಬರ್ತಾಳೆ. ಸೇಮ್ ಕಾರುಗಳಿವತ್ತು 2 ಇರೋದ್ರಿಂದ ಅವುಗಳನ್ನ ನೋಡಿ ಬೆಲ್ಲದ ಹಚ್ಚಿನ ಗಟ್ಟಿಯಾಗಿ ನಿಂತ್ಕೊಳ್ತಾಳೆ. ದೇವ್ರೆ, ಇವರೇನು ಮತ್ತೆ ಬಂದಿದ್ದಾರೆ, ಅಮ್ಮೋ ಮೊದಲು ಇವ್ರು ಕಾಣಬಾರ್ದು ಅಂದ್ಕೊಂಡು ಪಕ್ಕದಲ್ಲಿರೋ ಮರದ ಹಿಂದೆ ಒಗಡಾಗಿ ಟೆನ್ಷನ್ನಿಂದ ಉಗುರು ಕಚ್ಕೊಳ್ತಾ ಯಾವಾಗ ಒಟ್ಟು ಹೋಗ್ತಾರೆ ಅಂತ ಕಣ್ಣು ಮುಚ್ಚಿ ಗಮನಿಸ್ತಿರ್ತಾರೆ. ಅವನು ಮೈಕೈ ಉಣಗುವಂತಷ್ಟು ಇಷ್ಟು ನೋಡ್ತಾ ನಡೆದುಕೊಂಡು ಸುವೀಕ್ಷಾ ಅಡಗಿರೋ ಮರದ ಹತ್ರ ಬಂದು ನಿಂತು ವಾಚ್ನ ಟೈಮ್ ನೋಡಿ ಈಗಾಗಲೇ 10 ಮಿನಿಟ್ಸ್ ಲೇಟ್ ಆಗಿದೆ, ಇನ್ನು ಸೈಲೆಂಟಾಗಿ ಬಂದು ಕಾರ್ ಹತ್ತು ಅಂತ ಸೀರಿಯಸ್ ಆಗಿ ಹೇಳ್ತಾನೆ. ನೋಡ್ಬಿಟ್ಟಿದ್ದಾನೆ ಅಂತ ಅರ್ಥ ಆಗಿ ಅಳುಮುಖದಿಂದ ಅವನು ಮುಂದಾಗಿ ಬಂದು, ಇದು ತುಂಬ ತಪ್ಪು ತಾಳೆಮರ, ಹೀಗೆ ಮಧ್ಯಮ ವರ್ಗದ ಬ್ರಾಹ್ಮಣ ಹೆಣ್ಣುಮಗಳನ್ನು ಬೆದರಿಸಿದ್ರೆ ಮುಂದಿನ ಜನ್ಮದಲ್ಲಿ ನಾಯಿಗಳಾಗ್ಬಿಡ್ತೀರಿ ಗೊತ್ತಾ, ಅದಕ್ಕೆ ನನ್ನ ಬಿಟ್ಟುಬಿಡಿ ಅಂತ ದೀನವಾಗಿ ಹೇಳ್ತಾಳೆ. ಅವನು ಮಾತ್ರ
ಹಾಗೆ ನಿಂತು ಮಾತು ನಿಲ್ಲಿಸಿ ಬಂದು ಹತ್ತು ಅಂತ ಗಂಭೀರವಾಗಿ ಹೇಳ್ತಿದ್ದ ಹಾಗೆ ಕಣ್ಣಲ್ಲಿ ಬರ್ತಿದ್ದು ನೀರನ್ನು ತಡೆದು ಧೈರ್ಯ ತಂದ್ಕೊಂಡು ಸರಿ ಬಿಡಿ ಡೈರೆಕ್ಟಾಗಿ ನಿಮ್ಮ ಸರ್ ಹತ್ರ ಮಾತಾಡ್ತೀನಿ ಹ್ಞೂ ಅಂತ ಅವನ ಮುಖದ ಮೇಲೆ ಎಷ್ಟು ಕಾಟೂರು ತೆಗೆದು ನಿಂತಿರೋ ಬಾಡಿಗಾರ್ಡ್ ಕಾಲಿನ ಮೇಲೆ ತನ್ನ ಕಾಲಿನಿಂದ ಗಟ್ಟಿಯಾಗಿ ತುಳಿದು ಕಾರ್ ಹತ್ತು ಬಿಡ್ತಾಳೆ. ಆದರೆ ಅವನು ಅದೇ ಎಕ್ಸ್ಪ್ರೆಷನ್ನಿಂದ ಡೋರ್ ಹಾಕಿ ಡ್ರೈವಿಂಗ್ ಸೀಟ್ನಲ್ಲಿ ಕೂತ್ರೆ ಅವನ್ನ ನೋಡಿ ಬಾಯಿ ಬಿಡ್ತಾ ನಿಜಕ್ಕೂ ಇವರು ಮನುಷ್ಯರ ರಾಕ್ಷಸರ ಅಂದ್ಕೊಳ್ತಾ ಆ ತಾಳೆ ಮರ ಕೂಡ ಹತ್ತಿರ ಇದ್ದ ಫುಲ್ ಸ್ಪೀಡ್ನಲ್ಲಿ ಕಾರ್ಗಳಲ್ಲಿಂದ ಹೊರಟೋಗುತ್ತೆ. ಅವನ ಸ್ಪೀಡ್ ನೋಡಿ ಸೀಟನ್ನು ಗಟ್ಟಿಯಾಗಿ ಹಿಡ್ಕೊಂಡು ಓರೆ ಕಣ್ಣಿನಲ್ಲಿ ಇವತ್ತು ಕಾಲು ತೊಳೆದಿದ್ದು ಕೋಪದಿಂದ ಇಷ್ಟು ಸ್ಪೀಡಾಗಿ ಹೋದರೆ ನಿಮ್ಮ ಸರ್ ಹತ್ರಕ್ಕಲ್ಲ ಕಣ್ರಿ, ಪರಲೋಕಕ್ಕೆ ಹೋಗ್ತೀವಿ. ಅಷ್ಟಕ್ಕೂ ನಮ್ಮ ಅಮ್ಮ ಅಪ್ಪನಿಗೆ ನಾನು ಒಬ್ಬಳೆ ಮಗಳು ಕಣ್ರಿ, ಸ್ವಲ್ಪ ನಿಧಾನವಾಗಿ ಹೋಗ್ರಿ, ಹುಚ್ಚಿಡ್ದಿದ್ಯಾ. ಸತ್ತು ಸನ್ಯಾಸಿಯಿಂದ ನಾನ್ ಸ್ಟಾಪ್ ಆಗಿ ಬೈತಿದ್ರೆ ಮುಂದೆ ಕೂತಿರೋನು ಆ ಬೈಗುಳಗಳನ್ನ ಕೇಳಿಸ್ಕೊಳ್ಳಲಾರದೆ ಡ್ಯಾಶ್ ಬೋರ್ಡ್ನಲ್ಲಿರೋ ಗನ್ ತೆಗೆದು ಸುವಿಕ್ಷಳ ಪಕ್ಕದಲ್ಲಿ ಕಣ್ಣು ಮುಚ್ಕೊಳ್ತಾನೆ ಇಟ್ಬಿಟ್ಟು. ಪಕ್ಕದಲ್ಲಿರೋ ಗನ್ ನೋಡು ಬಾಯಿ ಮುಚ್ಕೊಂಡು ಕಣ್ಣು ಮೆಟಕಿಸ್ತಾ ಇದನ್ನು ತೋರಿಸಿ ಬಾಯಿ ಮುಚ್ಚಿಸ್ತಿದ್ದಾರೆ. ಇವರು ಮುಖ ತೋರಿಸಿ ಇವ್ರ ಕಣ್ಣಿಗೆ ಕಾಯಿಲೆ ಬರಲಿ, ಗೂಬೆ ನನ್ನ ಮಗ ಅಂತ ಮನಸ್ಸೆಲ್ಲ ಬೈದ್ಕೊಳ್ತಾ ಡೋರ್ ಗಂಟ್ಕೊಂಡು ಕೂತ್ಕೊಳ್ತಾಳೆ. ಭಯದಿಂದ ಗನ್ ಕಡೆ ನೋಡ್ತಿರ್ತಾಳೆ. ಸರಿಯಾಗಿ ಅರ್ಧ ಗಂಟೆಯಲ್ಲಿ ಒಂದು ಮನೆ ಮುಂದೆ ಕಾರ್ ನಿಲ್ಲಿಸಿ ಎಲ್ಲರೂ ಹಿಡಿದು ಸುವಿಕ್ಷಾಗಾಗಿ ಡೋರ್ ಓಪನ್ ಮಾಡ್ತಾರೆ. ಸುವಿಕ್ಷಾ ಅರಮನೆ ಆಗಿರೋ ಮನೆಯನ್ನು ಬಾಯಿ ತೆರೆದು ನೋಡ್ತಾ ಬ್ಯಾಗನ್ನು ತಗ್ಲಾಕೊಂಡು ಹಿಡಿತಾಳೆ. ಅವನು ಬ್ಯಾಗನ್ನು ಹಿಡಿದು ಇದನ್ನು ಕಾರ್ನಲ್ಲಿ ಅಂತ ಆರ್ಡರ್ ಮಾಡ್ತಾನೆ. ಅವನ್ನ ನೋಡಿ ಹಲ್ಲು ಕಡಿಯುತ್ತಾ ಬ್ಯಾಗ್ ಸೀಟ್ನಲ್ಲಿಟ್ಟು ಮನೆಯನ್ನು ನೋಡ್ತಿದ್ರೆ ಹ್ಞೂ ಬನ್ನಿ ಅಂತ ಅವನು ಮಾತ್ರ ಆಕೆಯೊಂದಿಗೆ ಒಳಗೆ ಹೋದರೆ ಉಳಿದ ಬಾಡಿಗಾರ್ಡ್ಸ್ಗಳು ಅವರವರ ಪೊಸಿಷನ್ ನಿಂತು ಸುತ್ತಲೂ ಗಮನಿಸ್ತಿರ್ತಾರೆ. ಮನೆ ಬಾಗಿಲಿಗೆ ಹೋಗಿ ನಾನು ಮಾಡಿದ ಕೆಲಸ ನನಗೆ ಅನುಕೂಲವಾಗಿ ನಡೀಬೇಕಂದ್ರೆ ಖಂಡಿತ ಎಡಗಾಲು ಇಟ್ಕೊಂಡೇ ಹೋಗ್ಬೇಕು ಅಂದ್ಕೊಂಡು ಲೆಫ್ಟ್ ಲೆಗ್ ಎತ್ತಿ ಇಡ್ತಿದ್ರೆ ಹಿಂದೆ ಇರೋ ಅವನು ಗೋ ಫಾಸ್ಟ್ ಅಂತ ಅರ್ಚಿದಾಗೆ ಸುವಿಕ್ಷಾ ಬೆಚ್ಚಿಬಿದ್ದು ಹೋಗ್ತಾ ನಿಲ್ಬೇಡವಯ್ಯ ಅಂತ ರೈಟ್ ಲೆಗ್ ಇಟ್ಟು ಒಳಗೆ ಬರ್ತಾಳೆ. ಸುತ್ತಲೂ ನೋಡ್ತಾ ಇದು ಮನೆಯೋ ಅಥವಾ ಅರುಂಧತಿ ಕೋಟೆಯೋ ಅಂದರೆ ಅವಳು ಹೇಳೋದನ್ನು ಲೆಕ್ಕಿಸ್ದೆ ಸರ್ ಆ ಕಾರ್ನರ್ ರೂಮ್ನಲ್ಲಿದ್ದಾರೆ ಹೋಗಿ ಅಂತ ಅವನು ಒಟ್ಟು ಹೋಗ್ತಾನೆ. ಸರ್ ಅನ್ನೋ ಸೌಂಡ್ಗೆ ಭಯದಿಂದ ಗುಡ್ಡಕ್ಕೆ ನುಗ್ತಾ ಪರಮೇಶ್ವರ ನಂಗೆ ಧೈರ್ಯ ನೀಡು ಸ್ವಾಮಿ ಅಂತ ಪ್ರಾರ್ಥಿಸಿ ಆ ರೂಮ್ ಕಡೆ ನೆತ್ತಿನಿಂದ ಮೆಲ್ಲಗೆ ನಡ್ಕೊಂಡು 5 ನಿಮಿಷಕ್ಕೆ ರೂಮ್ ಹತ್ರ ಬಂದು ನಡಕ್ತಿರೋ ಕೈಗಳಿಂದ ಬಾಗಿಲನ್ನು ತಡ್ತಿದ್ದ ಹಾಗೆ ತಗೊಳುತ್ತೆ. ಮೈಯೆಲ್ಲ ನಡಕ್ತಿದ್ದಂತೆ ಒಳಗೆ ಹೋಗ್ತಾಳೆ. ವಿಶಾಲವಾಗಿರೋ ರೂಮ್ನಲ್ಲಿ ಕಿಂಗ್ ಸೈಜ್ ಬೆಡ್ ಮೇಲೆ ದೊಡ್ಡ ಕವರ್ ನೋಡಿ ಆ ಕಡೆ ತಿರುಗಿ 6 ಕಾಲಡಿ ಕಟ್ಔಟ್ ನೋಡಿ ಅಲ್ಲಿವರೆಗೆ ಕೇಳ್ಬಿಡ್ತೀನಿ, ಆ ರೀತಿ ಮಾಡಿಬಿಡ್ತೀನಿ ಅಂದ್ಕೊಂಡು ಬಂದವಳು ಈಗ ಭಯದಿಂದ ಬಾಯಲ್ಲಿ ಮಾತು ಕೂಡ ಬರದೆ ಹೋದರೆ ಬೊಂಬೆ ಹಾಗೆ ನಿಂತು ನೋಡ್ತಾಳೆ. ಅವಳು ಬಂದಿದ್ದಾಳೆ ಅಂತ ತನ್ನ ಕೈ ಮಣ್ಣಿನ ಗಾಜುಗಳು ಹೇಳ್ತಿದ್ರೆ ಗಂಟ್ಲು ಸರಿಪಡಿಸ್ಕೊಂಡು ಆ ಬೆಡ್ ಮೇಲಿರೋ ಪಾಕೆಟ್ ತೆಗೆದು ಪಕ್ಕದ ರೂಮ್ಗೆ ಹೋಗಿ ರೆಡಿಯಾಗು, ಇನ್ನೊಂದು ಅರ್ಧ ಗಂಟೆಯಲ್ಲಿ ಮದುವೆ ಅಂತ ಹೇಳಿ ಸುವಿಕ್ಷಾಳಿಗೆ ಹಾರ್ಟ್ ಅಟ್ಯಾಕ್ ತರಿಸ್ತಾನೆ. ಅದನ್ನು ಕೇಳಿ 1 ನಿಮಿಷಕ್ಕೆ ಅರ್ಥ ಆಗಿ ಏನೂ ಮದುವೆ ಅಂತ ಅರ್ಚಿ ಕಣ್ಣು ತಿರುಗಿ ಬಿದ್ದೇ ಬಿಡ್ತಾಳೆ. ಮುಖದ ಮೇಲೆ ಬಿದ್ದ ನೀರಿನಿಂದ ಕಣ್ಣು ತೆರೆದು ಎದುರಿಗಿರೋ ಮಾಸ್ ಮುಖವನ್ನು ನೋಡಿ ಕಂಗಾಲಾಗಿ ಮೇಲೆ ಕೆತ್ತು ಕೂತು ಅವಳು ಬಟ್ಟೆ ಸರಿಪಡಿಸ್ಕೊಳ್ತಿದ್ರೆ ಅವಳ ಮಡಲಲ್ಲಿ ಕೆಲವು ಪೇಪರ್ಸ್ ಎಸೆದವುಗಳು ಓದಿ ಯಾವ ಡಿಸಿಷನ್ ತೆಗೆದುಕೊಳ್ತೀಯೋ ನಿನ್ನಿಷ್ಟ, ನಾನು ಮಾತ್ರ ಅದರಲ್ಲಿ ಯಾರುವುದನ್ನು ಇದ್ದ ಹಾಗೆ ಮಾಡ್ತೀನಿ ಅಂತ ರೂಮ್ನಿಂದ ಒಟ್ಟು ಹೋಗ್ತಾನೆ. ಅವನ ಮಾತುಗಳನ್ನ ಕೇಳಿ ನಡುಕ್ತಾ ಇರೋ ಕೈಗಳಿಂದ ಆ ಪೇಪರ್ಸ್ ತೆಗೆದುಕೊಂಡು ಅದನ್ನು ಒಟ್ಟು ಓದಿ ಪೇಪರ್ಸ್ ಬಿಟ್ಟು ಕಣ್ಣು ಬಿಡ್ತಾಳೆ. ನಿಜಕ್ಕೂ ಈ ಲೋಕದಲ್ಲಿರದೆ ಹಾಗೆ ಶೂನ್ಯಕ್ಕೆ ನೋಡ್ತಿದ್ರೆ ಕಣ್ಣುಗಳು ಸಮುದ್ರವನ್ನು ನೆನಪಿಸುತ್ತೆ. ಅರ್ಧ ಗಂಟೆ ನಂತರ ಸುವಿಕ್ಷಾ ಮದುವೆ ಪೀಠದ ಮೇಲೆ ಕೂತು ಪೂಜಾರಿ ಹೇಳ್ತಿರೋ ಹಾಗೆ ಗೌರಿ ಪೂಜೆ ಮಾಡ್ತಿರ್ತಾಳೆ. ಮಂತ್ರಗಳಿಗೆ ಬ್ರೇಕ್ ಇಟ್ಟು ಹುಡುಗರನ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಸುವಿಕ್ಷಾ ಮುಸುಕು ಸರಿಪಡಿಸ್ಕೊಳ್ತಾ ಕಣ್ಣನ್ನು ನೀರು ಒರೆಸ್ಕೊಳ್ತಾ ಅವಳ ಮುಖದಿಂದ ಪೂಜಾರಿಯವರು ಸ್ವಲ್ಪ ಹೊತ್ತು ಹೇಗಿದ್ದಾರೆ ಅಂತ ಹೇಳ್ತೀರಾ ಅಂತ ಕೇಳ್ತಾಳೆ. ಅವ್ರು ಆಶ್ಚರ್ಯಪಡ್ದೆ ಅಮ್ಮ ನೀನು ನೋಡಲಿಲ್ವಾ ಅಂತಿದ್ರೆ ಇಲ್ಲ ಅಂತಾಳೆ. ಹೆಂಡತಿಗೆ ತಾನೇ ಅವ್ರ ಮುಖ ತೋರಿಸಿಲ್ಲ ಅಂದರೆ ನನಗೆ ಮಾತ್ರ ತೋರಿಸಿರ್ತಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ, ಅಂದರೆ ಈಗಲೂ ಮಾಸ್ಕ್ ಹಾಕ್ಕೊಂಡಿದ್ದಾರಾ ಅಂದರೆ ಅದಲ್ಲಮ್ಮ ಅಂತ ಕಣ್ಣಿನ ಮೇಲೆ ಇರೋ ಬಟ್ಟೆಯನ್ನು ಸರಿ ಮಾಡಿಕೊಡ್ತಾರೆ. ನಾನು ನಿಮ್ಮನ್ನು ನೋಡಿದ್ರೆ ನನ್ನ ತಲೆಯನ್ನು ನಾನು ಹೆಂಡತಿಗೆ ಗಿಫ್ಟಾಗಿ ಕಳಿಸ್ತೀನಿ ಅಂತ ಹೇಳಿ ಇದು ನನ್ನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿದ್ದಾರಮ್ಮ ಅಂತ ಅಂತಾರೆ. ಸುವಿಕ್ಷಾ ಕಣ್ಣುಗಳು ದೊಡ್ಡದು ಮಾಡಿ ನೆಲವನ್ನು ನೋಡ್ತಾ ಅಯ್ಯೋ ಇವೆಲ್ಲ ಹೇಗೆ ಮಾಡಿಸಿದ್ದಾರೆ ಅಂದರೆ ನಾನು ಮಾಡ್ತಿದ್ದೀನಿ ಮೇಡಮ್, ನೀವು ಇನ್ನೂ ಸೈಲೆಂಟಾಗಿ ಸರ್ ಬರ್ತಿದ್ದಾರೆ ಅಂತ ತಾಳೆ ಮರ ಸೀರಿಯಸ್ ಆಗಿ ಹೇಳ್ತಿದ್ದ ಹಾಗೆ ಇಬ್ಬರು ಬಾಯರಿಂದ ಹಾಗೆ ಕೂತ್ಕೊಂಡ್ಬಿಡ್ತಾರೆ. ಅಷ್ಟರಲ್ಲಿ ಅಯಗ್ರಿಯು ಬಂದು ಸುವಿಕ್ಷಾಳ ಪಕ್ಕದಲ್ಲಿ ಕೂತ್ಕೊಳ್ತಾನೆ. ಸುವಿಕ್ಷಾ ಹೃದಯ ಜೋಡಿ ಆಗ್ಬಿಡ್ಕೊಳ್ತಿದೆ. ಅವನು ಭುಜದಕ್ಕೆ ತಲೆ ತಗಲ್ತಿದ್ದಾಗ ಸ್ವಲ್ಪ ಪಕ್ಕಕ್ಕೆ ಜಾರಿ ಕೂತ್ಕೊಳ್ತಾಳೆ. ಪೂಜಾರಿ ಹೇಳ್ತಿದ್ರೆ ಅವನು ಎಲ್ಲ ತಂತೆಗಳನ್ನ ಇಬ್ಬರ ಜೊತೆ ಮಾಡಿಸ್ತಾ ಮುಹೂರ್ತ ಟೈಮ್ ಹತ್ರ ಬಂದಿದೆ ಅಂತ ಇಬ್ಬರ ಜೊತೆಗೆ ಜೀರಿಗೆ ಬೆಲ್ಲ ಇಡಿಸ್ತಾರೆ. ಅಯ್ಯಗ್ರಿಯು ಮತ್ತು ಮೈನ ಮುಸುಕಿನ ಮೇಲೆ ಇಟ್ಟರೆ ಸುವಿಕ್ಷಾ ನೆಪದಲ್ಲಾದರೂ ಅವನ್ನ ನೋಡ್ಬೇಕಂತ ತಲೆ ಎತ್ತೋದಕ್ಕೆ ಹೋಗ್ತಿದ್ರೆ ಆಕೆಗೆ ಆ ಚಾನ್ಸ್ ನೀಡದೆ ತಲೆಯನ್ನು ಹಾಗೆ ಕೆಳಗೆ ಒತ್ತಿ ಹಿಡಿದು ಇನ್ನೊಂದು ಕೈಯಿಂದ ಸುವಿಕ್ಷಾಳ ಕೈನ ಹಿಡಿದು ತನ್ನ ತಲೆ ಮೇಲೆ ಇಟ್ಕೊಳ್ತಾನೆ. ಕತೆ ಮುಂದುವರಿಯುತ್ತೆ.